ಏನು ನನ್ನ ಮೊಮ್ಮಗನೇ, ಯಾಕೆ ಹೇಳೋದು? ನಿಮ್ಮ ಅಮ್ಮಯ್ಯ ಏನೋ ಮಾಡ್ತಾ ಇದ್ದಾಳೆ, ಸುಮ್ಮನೆ ಇರ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಹಾಲು ಕುಡ್ದು ಮಣಿಕ ಬಿಡ್ಬೇಕು. ನಿನ್ ಚಾತೆ ಮಾಡಿರಿ ಯಾರು ಸುಧಾರ್ಸಕ್ ಆಗಲ್ಲಪ್ಪ. ನಾನು ಎತ್ಕೊಂಡಿದ್ದೀನಲ್ಲ ನಿಮ್ಮ ಅಜ್ಜಿ, ಕಾಳಜ್ಜಿ. ಸುಮ್ಮನೆ ಅಳಬಾರ್ದು. ಅಳಬಾರ್ದಪ್ಪ, ಅಳಬಾರ್ದು, ಸುಮ್ಮನಿರು. ಅಮ್ಮ ಅಮ್ಮ ನೇತ್ರಮ್ಮ, ಬಾರೇ, ಬಾ 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 ಬಾ. ನಿನ್ನ ಅಳಿಗೆ ನೋಡ್ ಬಾ, ಅಳ್ತಾ ಇದ್ದಾನೆ. ಅವ್ರ ಅಮ್ಮಯ್ಯ ಹಾಲು ಕುಡಿಸಿ ಕೊಟ್ಟೋಗ್ಯವಳೆ ಮುಂಚೆಣ ಅವತ್ತು ಸುಧಾರ್ಸತಿ ಅಂತಾನ. ಅಳ್ತಾ ಇದ್ದಾನ ಅವಾಗಿಂದಾನ. ನಾನು ಎತ್ಕೊಂಡು ಮಾತಾಡಿಸ್ತಾ ಇದ್ದೀನಿ ನೋಡಮ್ಮ. ಈಗ ಒಂದ್ ಸ್ವಲ್ಪ ಸುಮ್ಮನಾದ. ಬಾ 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 ಬಾ. ನೋಡಪ್ಪ, ನಿಮ್ಮ ಅತ್ತೆ ಬಂದ್ಲು, ದೊಡ್ಡತ್ತೆ. ಆ ಮಗುನ ನಿನ್ನ ಕೈ ಕೊಟ್ಬಿಟ್ಟು ಅವಳೆಲ್ಲದ್ಲು ಮಲ್ಲಿ. ಎತ್ಕೊಂಡು ನೋಡ್ಕೋಬೇಕಮ್ಮ. ನಿನ್ನ ಕೈ ಕೊಟ್ಟು ಎಲ್ಗ ಹೋಗ್ಯವಳು ನೋಡವಳು. ಒಂದೀಟು ಜವಾಬ್ದಾರಿನೇ ಇಲ್ಲ ಅವಳಿಗೆ. ನಾನೇ ಕಳ್ಸಿದ್ದು ಅವಳನ್ನ. ಈಗ ಪೂಜೆ ಮಾಡೋಣ ಅಂತಾನ ಆರ್ಕೆ ನಿಮ್ಮಜ್ಜಿ ಏನು ಆರ್ಕೆ ಮಾಡ್ಕೊಂಡಿದ್ಲಂತೆ. ಪೂಜೆ ಮಾಡಿಸ್ತೀವಿ, ಅನ್ನದಾನ ಮಾಡ್ತೀವಿ ಅಂತಾನ. ಅದಕ್ಕೇನೆ ನಿನ್ಗೆ ಹೇಳಿ ಕಳ್ಸಿದ್ದು. ಎಲ್ಲಿಗೋದ್ಲು, ಯಾಕೆ ತರಕ್ ಹೋದ್ಲು? ಅವಳು ಇಲ್ಲೇ ಎಲ್ಲ ಹೋಗ್ಯವಳ ಕಣೆ. ನಾನೇ ಯಾಕೆ ಕಳಿಸ್ತೆ ಕಣೆ, ಯಾಕಂತ ಗೊತ್ತಿಲ್ಲ. ಮನೆಯಾಗೆ ಇದು ಇರಲಿಲ್ಲ, ಊದ್ಗಡ್ಡಿ ಏನೋ, ಊದ್ಗಡ್ಡಿನೂ ಕರ್ಪೂರ ಇರಲಿಲ್ಲ. ಅದಕ್ಕೆ ತರೋಗು ಅಂತಾನ ಕಳಿಸ್ತೆ. ಪೂಜೆ ಮಾಡ್ಬೇಕಲ್ಲ, ರಾಜಗೆಲ್ಲನ ಹೇಳಿ ಕಳ್ಸಿದ್ದೀನಿ. ಅವನು ಹೋಗ್ಯವನಿ ಎಲ್ಲ ಪೂಜೆ ಸಾಮಾನು. ಆಮೇಲೆ ಅಡುಗೆ ಗಿಡಿಕೆ ಮಾಡೋಕ್ಕೆ ಬೇಕಲ್ಲ, ಎಲೆ ಅಡಿಕೆ, ಹೂವು, ಹಣ್ಣು ಎಲ್ಲನ, ಅವನ್ನೆಲ್ಲನ ತರಕ್ಕೆ ಹೋಗ್ಯವನ ಅವ್ನು ಟೌನಿಗೆ. ಉದ್ಗಡ್ಡಿ ಕರ್ಪೂರ ಒಂದು ಸ್ವಲ್ಪ ಇದಾವೆ, ಅದಕ್ಕೆ ಇನ್ನೂ ಸ್ವಲ್ಪ ಬೇಕಾಗ್ತವೇನೋ, ಇಲ್ಲಿ ಅಂಗಡಿಗೆ ತರೋಗು ಅಂತಾನ ಕಳಿಸ್ತೆ. ಹೋಗ್ಯವಳ ಅವಳು. ಹೌದೇನು? ಸರಿ ಸರಿ ಆಯ್ತು. ಗುಲಾಬಿ ಬಂದ್ಲ ಮನೆಗೆ? ಏನೋ ಬಸ್ರಿ ಇವಾಗ ಬರಲ್ಲ ಅಂತಾನ ಅಂತ ಹೇಳ್ತಿದ್ದೆ. ಈಗ ಮನೆ ಕೆಲ್ಸಕ್ಕೆ ಬಂದ್ಲೋ ಇಲ್ವ ಅವಳು ಗುಲಾಬಿ? ಕಳೆ ಅಮ್ಮಯ್ಯ, ನಿಂತ್ಕೊಂಡೆ ಮಾತಾಡ್ತೀಯ ಕುಕ್ಕ? ಯಾರ ಅಜ್ಜಿ ಆರ್ಕೆ ಮಾಡ್ಕೊಂಡಿತ್ತಂತ? ನಿಮ್ಮ ಅಜ್ಜಿನೇ ಕಿವಿಡ್ದಿಮ್ಮಿ. ಅದು ಹೆಂಗೆ ಆರ್ಕೆ ಮಾಡ್ಕೊಂಡಿದ್ಲು ಏನೋ ಗೊತ್ತಿಲ್ಲ. ನಿಮ್ಮ ಅಪ್ಪ ಏನು ಆಗ್ಬಾರ್ದು ಹೊಲ್ದಾಗೆ ಚೆನ್ನಾಕೆ ಆ ಶಿಕ್ಷೆ ಪೂರ್ತಿ ಆಗಿ ಮಾಡ್ಕೊಂಡು ಊರಿಗೆ ಬರ್ಲಿ, ಯಾವ ತೊಂದರೆ ಇಲ್ದಂಗೆ ಅಂತ ಮಾಡ್ಕೊಂಡಿದ್ಲಂತೆ ನಿಮ್ ಕಿವಿಡ್ದಿಮ್ಮ ಅಜ್ಜಿ. ಅದಕ್ಕೇನೆ ನಿನಗೂ ಹೇಳು ಕಳ್ಸಿದ್ದು, ನಿಮ್ಮ ಅತ್ತಿಗೂ ಹೇಳು ಕಳ್ಸಿದ್ವಮ್ಮ. ಅವ್ಳು ಗೊತ್ತಾಳೋ ಇಲ್ವೋ ಗೊತ್ತಿಲ್ಲ. ಹೌದಾ, ಅಜ್ಜಿ ಆ ಥರ ಅರ್ಕೆ ಮಾಡ್ಕೊಂಡಿದ್ದಂತ? ಅಲ್ಲ, ಯಾವಾಗಲೂ ನೋಡಿದ್ರೆ ಬೈತಲೇ ಇರುತ್ತೆ ಅಪ್ಪ ಇನ್ನು ನಿನ್ನೂ. ಅಂಥದ್ರಾಗೆ ಇಂಥ ಅರ್ಕೆ ಎಲ್ಲನ ಒಳ್ಳೇದಾಗ್ಲಿ ಅಂತನ ಬೇಡ್ಕೊಂಬತ್ತೆ ಅಂದ್ರೆ ಆಶ್ಚರ್ಯ ಅಮ್ಮ. ನನಗೂ ಆಶ್ಚರ್ಯನೇ. ನಿಮ್ಮ ಅಪ್ಪಗಂತೂ ಖುಷಿನೋ ಖುಷಿ. ನಮ್ಮ ಅಮ್ಮಗೆ ನನ್ನ ಮೇಲೆ ನೋಡ್ದ ಎಷ್ಟೊಂದು ಪ್ರೀತಿ ಅಂತಾನ. ಅದು ಸರಿ, ಅಪ್ಪ ಎಲ್ಲೋಯ್ತಮ್ಮ? ಈಗ ಅಪ್ಪ ಇನ್ನೇನು ನೋಡ್ಕೊಂಡು ಹಂಗೇನೆ ಪೂಜೆ ಗೀಜೆ ಅಂತ ಹೇಳಿದ್ರೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಅಲ್ಲದೆ ಅಪ್ಪ ಇನ್ನೇನೋ ಒಂದು ಸ್ವಲ್ಪ ಕೇಳಬೇಕಾಗಿತ್ತು. ಎಲ್ಲೋಯ್ತು ಅಪ್ಪಯ್ಯ? ಎಲ್ಲೋತ ಗೊತ್ತಿಲ್ಲ ಕಣೆ ಅಮ್ಮಣಿ. ಇಲ್ಲೇ ಎಲ್ಲ ಹೊರಕ ಎಲ್ಲ ನಾವು ಹೋಗಿರುತ್ತೆ. ಬರ್ತಿರು, ಮಾತಾಡ್ಸಿವಿ ಅಂತೆ. ಜಲ್ ಬಾ ಅಂತ ಹೇಳಿ ಕಳಿಸ್ತೆ. ಬಂದೇ ಬಿಡ್ತಲ್ಲ ನಿಮ್ಮ ಅಪ್ಪಯ್ಯ. ಏನಮ್ಮ ನೇತ್ರಮ್ಮ, ಚೆನ್ನಾಗಿದೀಯಾ? ಹುಡುಗರು ಚೆನ್ನಾಗಿದ್ವಾ? ಎಲ್ಲಿ ಅವ್ರನ್ನು ಕರ್ಕೊಬರಕ್ಕಿಲ್ವೇ ಇಬ್ರು? ನೀನಂತೂ ಒಬ್ಬಳೇ ಬತ್ತೀಯಮ್ಮ ಯಾವಾಗ ಬಂದ್ರು. ದೊಡ್ಡರಾಗ್ಯಾರ ಗಣಪ್ಪ, ಅವ್ರನ್ನೆಲ್ಲ ಹೇಳಕ್ಕೆ ಬರೋಣ, ಬಸ್ಲಾಗ ಓಟು ವಾಂತಿ ಮಾಡ್ತಾ ಹುಡುಗರು. ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಚೆನ್ನಾಗಿದ್ಯಾ ನೀನು? ಯಾವಾಗ ಬಂದೆ ಅಲ್ಲಿ ವನವಾಸದಿಂದ ಇಲ್ಲಿಗೆ ಮನೆಗೆ? ನಾನು ಬಂದು 2 ದಿವಸ ಆಯ್ತು ಕಣಮ್ಮ. ಚೆನ್ನಾಗಿದ್ದೀನಿ, ನನಗೇನು ತೊಂದರೆ ಆಗಿಲ್ಲ. ಎಲ್ಲನ ನಿಮ್ಮ ಅಜ್ಜಿ ಆಶೀರ್ವಾದ. ಏನು ಅಜ್ಜಿ ಆಶೀರ್ವಾದನ? ಏನಪ್ಪ ಹಿಂಗೆ ಹೇಳ್ತಾ ಇದ್ಯಾ? ನಮ್ಮ ನಿಮ್ಮ ಅಜ್ಜಿ ದೇವ್ರ ಹತ್ರ ಆರ್ಕೆ ಮಾಡ್ಕೊಂಡಿತ್ತಂತೆ, ನನಗೇನು ತೊಂದರೆ ಆಗ್ದಂಗೆ ಶಿಕ್ಷೆ ಪೂರ್ತಿ ಮಾಡಿ ಮನೆಗೆ ಬರಬೇಕು, ಸುಖವಾಗಿ ಆರೋಗ್ಯವಾಗಿ ಅಂತ ಆರ್ಕೆ ಮಾಡ್ಕೊಂಡಿತ್ತಂತೆ ನಿಮ್ಮ ಅಜ್ಜಿ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ಏನು ತೊಂದರೆ ಆಗಿಲ್ಲ. ಸುಮ್ಮನಿರಪ್ಪ. ಅಮ್ಮಯ್ಯ ದೇವ್ರ ಹತ್ರ ಎಷ್ಟು ಕೇಳ್ಕಂತ ಇತ್ತು ದಿನಾನ, ಗಂಡಂಗೆ ಏನು ಆಗ್ಬಾರ್ದು, ಯಾವ ತೊಂದರೆನೂ ಆಗ್ಬಾರ್ದು ಅಂತಾನ ಎಷ್ಟು ದೇವ್ರಾಗ ಅರ್ಕೆ ಮಾಡ್ಕೊಂಡಿತ್ತೋ, ಎಷ್ಟು ದೇವರಿಗೆ ಕೈ ಮುಗ್ದೈತೋ ಗೊತ್ತಿಲ್ಲ. ಅದಕ್ಕೆಲ್ಲದಕ್ಕೂ ಬೆಲೆನೇ ಇಲ್ಲ ನೋಡು. ಅವಜ್ಜಿ ಏನೋ ಅರ್ಕೆ ಮಾಡ್ಕೊಂತಂತೆ, ಅನ್ನದಾನ ಮಾಡ್ತೀನಿ ಅಂತಾನ, ನೀನು ಏನ್ ತೊಂದರೆ ಆಗ್ದಂಗೆ ಮನೆಗೆ ಬಂದ್ಬಿಟ್ಟಂತೆ. ಸುಮ್ಕುಕ್ಕ. ಏನು ಅವಜ್ಜಿಗೆ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಅಮ್ಮಗಿರೋವಷ್ಟು ಪ್ರೀತಿ ನಿನ್ ಮೇಲೆ ಇನ್ಯಾರಿಗೂ ಇಲ್ಲ. ಅಯ್ಯೋ, ನಮ್ಮ ಪ್ರೀತಿ ಎಲ್ಲನ ತೃಣಕ್ ಸಮಾನ. ನಮ್ದೆಲ್ಲನ ಲೆಕ್ಕಕ್ಕಿಲ್ದಿರೋ ಪ್ರೀತಿ ಬಿಡಮ್ಮ. ಅವ್ರ ಅಮ್ಮಯಿಂದ ಒಂದೇನೆ ಶುದ್ಧವಾದ ಪ್ರೀತಿ. ಅದಕ್ಕೆ ಅಮ್ಮನ ಮೇಲೆ ಅಷ್ಟೊಂದು ಗೌರವ, ಬೆಲೆ ಗೌರವ ಕೊಡೋದು. ನಿಮ್ಮ ಅಪ್ಪಯ್ಯ ಎಲ್ಲರ ಮೇಲೂ ಪ್ರೀತಿ ಐತೆ ಕಣೆ ಕಾಳಿ. ನೀನು ನನಗೆ ಏನೂ ಆಗಬಾರ್ದು ಅಂತನ ಎಷ್ಟು ಸಂಕಟ ಅನುಭವಿಸಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಆದ್ರೂ ತಾಯಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ ಹೇಳು? ಹೆಂಗೋ ನಮ್ಮಮ್ಮ ಇರೋದಕ್ಕೆ ನನ್ನ ಹೆಂಗೋ ನೋಡ್ಕೊಳ್ತಾ ಆಯ್ತಲ್ಲ. ನಾನು ಎಷ್ಟೇ ದೊಡ್ಡನಾದ್ರೂ ನಮ್ಮಮ್ಮಗೆ ಮಗನೇ ತಾನೆ. ಬಿಡು. ಏನೋ ಅಮ್ಮಗೆ ಒಂದಿಟ್ಟು ಸಿಟ್ಟು ಅಷ್ಟೇನೆ. ಅದು ಬಿಟ್ಟರೆ ಮನಸ್ಸಿನಾಗ ಯಾವ ಇದು ಇಲ್ಲ. ಕಂಡಿದ್ದೀವಿ ತಗ ನಿಮ್ಮ ಅಮ್ಮಯಿಂದ. ನನ್ನಂತೂ ಒಂದ್ ದಿವಸನೂ ಸೊಸೆ ಅಂತ ಮರ್ಯಾದೆ ಕೊಟ್ಟಿದ್ ನೋಡ್ಲಿಲ್ಲ. ಯಾವಾಗ್ಲೂ ಬೈಯದೆ, ಕಾಳಿ ಊರು ಮಾಳಿ ಗಯ್ಯಾಳಿ ಅದು ಇದು ಅಂತಾನ. ನಿನ್ ಮೇಲೆ ಅಷ್ಟೇ ಅಮ್ಮನ ಪ್ರೀತಿ, ನನ್ನ ಮೇಲೆ ಒಂದು ಇಟು ಇಲ್ಲ.
ನೀವು ಹಂಗೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವಮ್ಮ ಇನ್ನು ನಿನ್ನ ಮೇಲೆ ಪ್ರೀತಿ ಇಕ್ಕೊಂಡಿರೋದು ನೋಡು. ದೇವಿ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಾಳೆ ಅತ್ತೆ ಅತ್ತೆ ಅಂತಾನ. ನೀನು ಹಂಗೆ ಎಂದಾದ್ರೂ ಮಾತಾಡ್ಸಿದ್ಯಾ? ಹಾಂ, ದೇವಿನ ಏನ್ ಹೇಳ್ತಾ ಇದ್ಯಾ? ನಿನ್ಗೆ ನಮ್ಮನೆಗೆ ಈ ಮನೆಗೆ ಬಂದ್ರು ಅವಳದೇ ಚಿಂತೆ, ಅವಳು ಗೌರವ ಕೊಡ್ತಾಳಂತೆ. ಗೌರವನ ಅವಳಿಗೆ ಇಲ್ಲಿರಕ್ಕೊಂದು ನೆಲೆ ಬೇಕಾಗಿತ್ತು, ಒಬ್ರು ಯಾರಾದ್ರೂ ಅವಳಿಗೆ ನಿಂತ್ಕೋಬೇಕಾಗಿತ್ತು ಅವಳ ಪರವಾಗಿ. ಅದಕ್ಕೇನೆ ಅತ್ತೆ ಅತ್ತೆ ಅಂತಾನ ಮಾತಾಡಿಸ್ತಾಳೆ. ಅದಕ್ಕೆ ಸರಿಯಾಗಿ ನಿಮ್ಮ ಅಮ್ಮಯ್ಯ ಅವಳ ಕಡಿಕೇನೆ ಅವಳ ಪರವಾಗಿ ಮಾತಾಡೋದು. ಸಮ್ಮುಖಕ್ಕ ಏನು ಹೊಗಳ್ಬೇಡ ಅವಳನ್ನೇನು ಇಲ್ಲಿ ನನ್ನ ಎದುರಿಗೆ. ನನಗೆ ಸಿಟ್ಟು ಬಂದ್ಬಿಡುತ್ತೆ ಅಷ್ಟೇನೆ ನೋಡು. ಏನೋ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ, ರೇಗಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನೀನು ಇನ್ನೊಂದ್ಸಲ ಅವಳ ಹೆಸರು ಇಲ್ಲಿ ಎತ್ತಬೇಡ ನಮ್ಮ ಮನೆಯಾಗೆ ಅಷ್ಟೇನೆ. ಅಯ್ಯ ಹೆಸರು ಹೇಳಿರೆ ನಿನ್ಗೇನು ಏನಾಯ್ತು? ಏನು ಬಂದು ಒಕ್ಕಂತ ಯತಾನ ಮೈ ಮೇಲೆ ಚೇಲ್ ಬಿಡ್ಕೊಂಡಂಗೆ ಆಡ್ತೀಯಲ್ಲ. ಅವಳ ಹೆಸರು ಕೇಳಿದ್ರೆ ಸಾಕು. ಅಪ್ಪ ಸುಮ್ಮನೆ ಇರ್ತೀಯಾ? ಅಮ್ಮಗೆ ಆಗದೆ ಇರೋ ಹೆಸರು ಈಗ ಬೇಕಾಗ? ಅಯ್ಯಮ್ಮನ ಹೆಸರು ಈ ಮನೆಗೆ ಎತ್ತಬೇಡ ನೀನು ಅಷ್ಟೇನೆ. ಕೂತ್ಕೋ. ಆಯ್ತು ಬಿಡಮ್ಮ ನೇತ್ರ. ಸರಿ. ಮತ್ತೆ ಉಪ್ಪಿನಕಾಯಿ ವ್ಯವಹಾರ ಎಲ್ಲ ಹೆಂಗೆ ನಡೀತೈತೆ? ಚೆನ್ನಾಗಿ ನಡೀತಾಯ್ತಾ? ಅವ್ನು ಯಾರು ತಗೋನು ಸಾಲ ಇಸ್ಕೊಂಡಿದ್ದಲ್ಲ ಅದನ್ನೆಲ್ಲ ತೀರಿಸ್ತಾ? ಅಥವಾ ಇನ್ನೂ ತೀರಿಸಿಲ್ವೋ? ಚಕ್ರ ಬಡ್ಡಿ ಅದು ಇದು ಅಂತ ಹೇಳಿ ಜಾಸ್ತಿ ಬಡ್ಡಿ ಕೇಳ್ತಾ ಇದ್ದಾನೋ ಹೆಂಗೆ? ಮೀಟ್ರ್ ಬಡ್ಡಿ ಅನ್ನೋ ತಾನೇ ಸಾಲ ತಾಂಡಿದ್ದು ನೀನು? ಹೌದಪ್ಪ, ಆದ್ರೆ ಇನ್ನೂ ತೀರ್ಸಿಲ್ಲ. ಬಡ್ಡಿ ಕಟ್ಟಿದ್ದೀನಿ. ಈಗಿನೇ ಇನ್ನೊಂದು ವಾರ ಮತ್ತೆ ಕಟ್ಟಬೇಕು. ಏನ್ ಮಾಡೋದು ಅಂತ ಗೊತ್ತಿಲ್ಲ. ನೀನ್ ನೋಡಿದೆ ಅಲ್ಲೋ ಕುತ್ಕೊಂಡಿದ್ದೆ. ಹಿಂಗೆ ಹೆಂಗೋ ಬಂದಿದೆಯಲ್ಲ ಸದ್ಯ ಸಾಕು. ಆದಷ್ಟು ಬೇಗ ನಮ್ಗೆ ಆಸ್ತಿನ ಭಾಗ ಮಾಡ್ಕೊಡಪ್ಪ ನೀನು. ಯಾಕೆ ಸುಮ್ಮನೆ ಇದ್ದೀಯಾ? ನಾವು ಮನೆ ಕಟ್ಟೋದ ಅರ್ಧಕ್ಕೆ ನಿಲ್ಸಿದೀವಿ. ಯಾವಾಗ ಮನೆ ಕಟ್ಟೋದು ನಾವು? ಏನೋ ನೀನ್ ಕೊಡ್ತೀಯಾ ಆಸ್ತಿನ? ಅದನ್ನ ಹೆಂಗೋ ಮಾರಿ ಮನೆ ಕಟ್ಟೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ಆಸ್ತಿ ಮಾರಿ ಮನೆ ಕಟ್ತೀಯ? ಏನಮ್ಮ ಹೇಳ್ತಾ ಇದೀಯ ನೇತ್ರಮ್ಮ? ಮತ್ತಿನ್ನೇನಪ್ಪ ಮಾಡ್ಲಿ? ನಮ್ಗೆ ಯಾವ್ದೈತೆ ಅಂತದ್ದು? ದುಡ್ಡು ಬರೋ ಅಂತದ್ದು ಯಾವ್ದು ಕೆಲಸ ಇಲ್ಲ. ಅಯ್ಯಪ್ಪ ಟ್ಯಾಕ್ಟ್ರಿಗೆ ಹೋಗ್ತಾನ, ಅದ್ರಾಗ ಹೆಂಗೋ ಬಿಡು ಒಂದ್ ಸ್ವಲ್ಪ ಬರುತ್ತೆ. ಹಾಗೆ ನಮ್ದು ಉಪ್ಪಿನಕಾಯಿನಾಗೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗ ನೋಡಿದ್ರೆ ಏನೇನೋ ಆಗೋಯ್ತು. ಯಾಕೆ ಮಣಿ, ಉಪ್ಪಿನಕಾಯಿ ಚೆನ್ನಾಗಿ ನಡೀತಿತ್ತಾನೆ? ಯಾರೋ ಬಂದು ವಾಪಸ್ ಕೊಟ್ಟೋದ, ಆರ್ಡರ್ ಜಾಸ್ತಿ ಕೊಟ್ಟೋಗೇನೆ ಇನ್ನು ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದೆ. ಏನಾಯ್ತು? ಇಲ್ಲಮ್ಮ, ಈ ಸಲ ಉಪ್ಪಿನಕಾಯಿ ಮಾಡಿ ನನ್ನ ಮಗ ಅರ್ಧ ರೇಟಿಗೆ ತಾಂತೀನಿ ಅಂದ. ಅದಕ್ಕೆ ಅರ್ಧ ರೇಟಿಗೆ ಕೊಟ್ಟು ಕಳಿಸಿದ್ವಿ ಅಂತ. ಅದನ್ನ ಇಟ್ಕೊಂಡು ಸುಮ್ಮನೆ ಕೊಳತಿ ಕತ್ಕಿ ನಾನು ಅದಾದ್ರೂ ಉಪಯೋಗ ಆಗುತ್ತೆ ಅಂತಾನ. ಏನು ಮಾಡೋಕ್ಕಾಗಲ್ಲ. ಈಗ ನೀವೇ ನಮಗೆ ದಿಕ್ಕು. ಹೆಂಗಾದ್ರೂ ಮಾಡಿ ಭಾಗ ಮಾಡ್ಕೊಡಮ್ಮ ಬೇಗ. ಅಪ್ಪಗೆ ಹೇಳಿ. ಅಪ್ಪ ಏನಪ್ಪ ಯೋಚನೆ ಮಾಡ್ತೀಯ? ನನಗೆ ಬರ್ಬೇಕಾಗಿರೋ ಭಾಗನ ಹಂಚ್ಕೊಡು ಬೇಗ. ಆಯ್ತಮ್ಮ ಹಂಚ್ಕೊಡ್ತೀನಿ. ಆದರೆ ನೀನು ಹೊಲಗಿಲ್ಲ ಮಾರಿ ಮನೆ ಕೊಟ್ಟದ ಅದೆಲ್ಲ ಮಾಡಬೇಡಮ್ಮ. ಮತ್ತೆ ಹೆಂಗ್ ಕಟ್ಲಿ ಹೇಳು? ಯಾಕೆ ಬಿಟ್ಟಿದೀವಿ? ಈಗ ಮನೆ ಕಟ್ಟಬೇಕು ತಾನೇ, ದುಡ್ಡು ಬೇಕು. ಅದಕ್ಕೆ ನೀನೇನೋ ದುಡ್ಡೇನೋ ಕೊಟ್ರೆ ನಾವು ಆಸ್ತಿ ಮಾರಲ್ಲ. ದುಡ್ಡು ಗಿಡ್ಡು ಒಡವೆ ಎಲ್ಲ ಹಂಚ್ಕೊಡು. ನಾನೇನು ಮನೆ ಕಟ್ಟಕ್ಕಾದ್ರೆ ಯಾವ ಆಸ್ತಿನೂ ಮಾರಲ್ಲ, ಏನು ಮಾಡಲ್ಲ. ದುಡ್ಡು ಬಂಗಾರ ಅದೆಲ್ಲ ಎಲ್ಲಮ್ಮ ಅಷ್ಟೆಲ್ಲ ಏನೈತೆ? ಏನೋ ಎಲ್ಲ ಹೊಲಕ್ಕೆ ಬಂಡವಾಳ ಹಾಕಿದ್ದೀನಿ. ಹಂಚ್ಕೊಡೋಷ್ಟು ದುಡ್ಡೇನು ಇಲ್ಲಮ್ಮ. ದುಡ್ಡು ಆಗಲಿ ಏನೋ ಒಡವೆ ಒಂದು ಸ್ವಲ್ಪ ಇರ್ಬೋದು ನಿಮ್ಮಮ್ಮಯಿಂದ ನಿಮ್ಮ ಅಜ್ಜಿದು. ಅದು ನಮ್ಮ ಕುಟುಂಬಕ್ಕೆ ಸೇರಿದ್ದು. ಅದನ್ನ ಇನ್ನೊಬ್ಬರು ಇದಕ್ಕೆ ಕೊಡೋಕ್ಕಾಗಲ್ಲ. ಸರಿ ಆಯಿತು, ನೋಡೋಣ ಇರಮ್ಮ. ಅದು ಅಲ್ಲದೆ ಈಗ ಬ್ಯಾಂಕ್ನ ಸ್ವಲ್ಪ ಅದೇನೋ ತಕರಾರು ಐತೆ ನಮ್ಮ ಹೊಲದ್ದು. ಅದನ್ನೆಲ್ಲನ ಇದು ಮಾಡೋವರೆಗೂ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಗೊತ್ತಿಲ್ಲಮ್ಮ. ಏನ್ ತಕರಾರಪ್ಪ? ಮೊಲದ ಮಗಳಾಗೆ ಪಕ್ಕದೂರಿನ ಗೌಡ್ರದು ಅವ್ರದ್ದು ಹೊಲ ಐತಲ್ಲ, ಅವ್ರೇನೋ ನಮ್ಮದು ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಅದೊಂದು ಸ್ವಲ್ಪನ ವ್ಯಾಜ್ಯ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಂಚ್ಕೊಡೋಣ ಅಂತಾನ. ತಿರ್ಗಿ ಆಮೇಲೆ ಎಡವಟ ಆದರೆ ಅಂತಾನ ಅಷ್ಟೇನೆ. ನೋಡೋಣ ಇರು. ಏನೋ ಬರೀ ಇದೇ ಆಯ್ತು. ಯಾವಾಗ ಹಂಚ್ಕೊಡ್ತೀಯೋ ಏನೋ? ಏನ್ ನನ್ಗೇನು ಕೊಡ್ಬೇಕು ಅಂತಿದ್ಯೋ, ಕೊಡಬಾರ್ದು ಅಂತ ಅನ್ಕೊಂಡಿದ್ಯಪ್ಪ? ಬಿಡು, ಇವಳೇನು ಹೆಣ್ಮಗಳು, ಇವಳಿಗೆ ಯಾಕೆ ಕೊಡೋದು? ಈಗ ಹೆಂಗೋ ಮೊಮ್ಮಗ ಹುಟ್ಟವನೆ, ಅವನಿಗೆ ಆಸ್ತಿ ಬೇಕು ಅಂತಾನ ಅಂದ್ಕೊಂಡಿದ್ಯೋ ಹೆಂಗೆ? ನನಗೂ ಒಬ್ಬ ಮಗ ಇದ್ದಾನೆ, ಅದನ್ನ ಯೋಚನೆ ಮಾಡು. ಅವನು ನಿನ್ ಮೊಮ್ಮಗನೇ, ಇವನೊಬ್ನೇ ಅಲ್ಲ ನಿನ್ ಮೊಮ್ಮಗ. ತಿಳ್ಕೊ. ಆಯ್ತಮ್ಮ, ನನಗೂ ಗೊತ್ತೈತೆ, ಹಂಚ್ಕೊಡ್ತೀನಿ. ಆದರೆ ಇರು, ಇದೆಲ್ಲ ಸಿಕ್ಕುಗಳನ್ನೆಲ್ಲ ಬಿಡಿಸ್ಕೊಂಡು ಆಮೇಲೆ ಹಂಚ್ಕೊಡೋಣ ಅಂತಾನ. ಆಮೇಲೆ ಹಂಚ್ಕೊಟ್ಟು ಓಟು ತಕರಾರು ಬಂದರೆ ಅದಕ್ಕೇನೆ ಎಲ್ಲ ಹೊಲದ್ದೂ ಎಲ್ಲ ಅಚ್ಚುಕಟ್ಟಾಗಿ ಬೇಲಿ ಹಾಕ್ಸಿ ಅಳತೆ ಮಾಡಿಸಿ ಆಮೇಲೆ ಹಂಚ್ಕೊಡೋಣ ಅಂತ ನಾನು. ರಾಜನೂ ಹಂಗೆ ಅಂದ. ಎಲ್ಲ ಸರ್ವೆ ಮಾಡಿಸಿ ಅಚ್ಚುಕಟ್ಟಾಗಿ ತಂತಿ ಬೇಲಿನೋ ಇಲ್ಲ ಅಂದರೆ ಎತ್ತಾದ್ರೂ ಬದ ಹಾಕ್ಸಿ ಆಮೇಲೆ ಹಂಚ್ಕೊಡಪ್ಪ ಅಂತ ಹೇಳ್ದ. ಅದಕ್ಕೆ ನಾನು ಹಂಗೆ ಅದೇ ಸರಿ ಅಂತ ಸುಮ್ಮನಾಗಿದ್ದೀನಿ. ಸರಿ, ನೋಡೋಣ ಇರು. ಇವಾಗ ಸದ್ಯಕ್ಕೆ ಇದ್ಯಾಕೆ ಪೂಜೆ ಗೀಜೆ ಮುಗೀಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.